ಕನ್ನಡದ ನಟಿ ಹಾಗೂ ನಿರೂಪಕಿ ಅನುಪಮಾ ಗೌಡ ಯಾವಾಗಲೂ ತಮ್ಮ ನಟನೆ ಹಾಗೂ ಸಿನಿಮಾ ಸೀರಿಯಲ್ ಮೂಲಕ ಸದಾ ಸುದ್ದಿಯಲ್ಲಿರುತ್ತಾರೆ. ತಮ್ಮ ನೈಜ ನಟನೆ ಮಾತಿನ ಮೂಲಕ ಮನೆ ಮಾತಾಗಿದ್ದ ಅನುಪಮಾ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಆ ಒಂದು ಫೋಟೋ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನದ ಬಗ್ಗೆ ವದಂತಿಗಳು ಹರಡುವುದು ಹೊಸದೇನಲ್ಲ. ಆದರೆ ಅಂತಹ ವದಂತಿಗಳಿಗೆ ನಟಿ ಅನುಪಮಾ ಗೌಡ ನೀಡಿರುವ ಪ್ರತಿಕ್ರಿಯೆ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ಅಷ್ಟೇ ಅಲ್ಲದೆ ಅನುಪಮಾ ಸದ್ದಿಲ್ಲದೆ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ದಾರೆ ಎಂಬುದಾಗಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೀಗಾಗಿ ಈ ಫೋಟೋಗಳು ಪೋಸ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಎಲ್ಲೆಡೆ ವೈರಲ್ ಆಗಿತ್ತು. ಅಷ್ಟೇ ಅಲ್ಲದೆ ಅನುಪಮಾ ಗೌಡ ಸದ್ದಿಲ್ಲದೆ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ದಾರೆ ಎಂದು ಗಾಸಿಪ್ಗಳು ಕೂಡ ಹರಿದಾಡಿತ್ತು. ಜೊತೆಗೆ ಅನುಪಮಾ ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗಲಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ತಮ್ಮ ಎಂಗೇಜ್ಮೆಂಟ್ ಮತ್ತು ಮದುವೆ ಬಗ್ಗೆ ಹರಿದಾಡುತ್ತಿರುವ ಸುಳ್ಳು ಸುದ್ದಿಗಳ ಬಗ್ಗೆ ಅನುಪಮಾ ಬಹಳ ವ್ಯಂಗ್ಯವಾಗಿ ಮತ್ತು ಚತುರತೆಯಿಂದ ಇದೀಗ ತಿರುಗೇಟು ನೀಡಿದ್ದಾರೆ. ಹೌದು, ಪ್ರಸ್ತುತ ಕಲರ್ಸ್ ಕನ್ನಡ ವಾಹಿನಿಯ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ರಿಯಾಲಿಟಿ ಶೋ ನಿರೂಪಣೆ ಮಾಡುತ್ತಿರುವ ಅನುಪಮಾ ಗೌಡ ಅವರು ಇತ್ತೀಚೆಗೆ ತಮ್ಮ 35ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಈ ವೇಳೆ ಅವರ ಗೆಳೆಯ ರಾಘವ್ ಹಾಗೂ ಅನು ಅವರು ಇಬ್ಬರು ಜೊತೆಗಿನ ಫೋಟೋಗಳನ್ನ ಹಂಚಿಕೊಂಡು ವಿಶೇಷವಾಗಿ ಬರ್ತ್ಡೇಗೆ ವಿಶ್ ಮಾಡಿದ್ದರು. ಹಲವರು ಈ ಫೋಟೋಗಳನ್ನ ನೋಡಿ ಇಬ್ಬರಿಗೂ ಎಂಗೇಜ್ಮೆಂಟ್ ಆಗಿದೆ, ಇನ್ನೇನು ಮದುವೆ ಆಗಲಿದ್ದಾರೆ ಅಂತೆಲ್ಲ ಪೋಸ್ಟ್ ಮಾಡುತ್ತಿದ್ದರು. ಈ ಬಗ್ಗೆ ಅನುಪಮಾ ಗೌಡ ಇದೀಗ ತಮ್ಮದೇ ಸ್ಟೈಲ್ ನಲ್ಲೇ ಖಡಕ್ ಆಗಿ ರಿಪ್ಲೈ ನೀಡಿದ್ದಾರೆ. ಹಾಯ್, ಒಂದು ಸೀಕ್ರೆಟ್ ನ ಶೇರ್ ಮಾಡಬೇಕಿತ್ತು, ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ರಿಯಾಕ್ಟ್ ಮಾಡಲ್ಲ. ಬೆಳಗ್ಗೆಯಿಂದಲೂ ಶೂಟಿಂಗ್ ಸೆಟ್ ನಲ್ಲೂ ಎಲ್ಲರೂ ಕಂಗ್ರಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ದಾರೆ. ಒಂದೆರಡು ದಿನದಿಂದ ಒಂದಷ್ಟು ಜನ ಮೆಸೇಜ್ ನಲ್ಲೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಅದು ಏನಂತಂದರೆ, 2 ದಿನದ ಹಿಂದೆ ನನ್ನ ಎಂಗೇಜ್ಮೆಂಟ್ ಆಯ್ತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ್ ಅವರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮ್ಮ ಎಂಗೇಜ್ಮೆಂಟ್ ಗೆ ನಾವು ಅಟೆಂಡ್ ಮಾಡೋಕೆ ಆಗಲಿಲ್ಲ. ಯಾಕಂದ್ರೆ ನಮಗೆ ಯಾರು ಕೂಡ ಇನ್ಫಾರ್ಮ್ ಮಾಡಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ ಎಂದು ಇನ್ಸ್ಟಾಗ್ರಾಮ್ ನಲ್ಲಿ ಅನುಪಮಾ ಗೌಡ ಇದೀಗ ವಿಡಿಯೋ ಹಂಚಿಕೊಂಡಿದ್ದಾರೆ. ಒಂದಷ್ಟು ಸೋಷಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ನನ್ನ ಬರ್ತ್ಡೇಗೆ ಅಂತ ಪೋಸ್ಟ್ ಮಾಡಿದ್ದ ಫೋಟೋಗಳನ್ನ ತಗೊಂಡು ಇವರಿಬ್ಬರದ್ದು ಎಂಗೇಜ್ಮೆಂಟ್ ಆಯ್ತು, ಇವರು ಅನುಪಮಾ ಗೌಡ ಅವರ ಬಾಯ್ ಫ್ರೆಂಡಾ, ಅನುಶ್ರೀ ಅವರ ಮದುವೆ ಆಯ್ತು, ಈಗ ಅನುಪಮಾ ಗೌಡ ಎಂಗೇಜ್ಮೆಂಟ್ ಆಗಿದೆ ಅಂತ ಪೋಸ್ಟ್ ಮಾಡುತ್ತಿದ್ದಾರೆ. ಆದರೆ ನನಗೆ ಬೇಜಾರಾಗಿದ್ದು ಏನಂತಂದರೆ, ಇಷ್ಟೆಲ್ಲ ಇರಬೇಕಾದ್ರೆ ಅಂದರೆ AI ಎಲ್ಲ ಇರಬೇಕಾದ್ರೆ ನಾವು ಇಷ್ಟೆಲ್ಲ ಮುಂದುವರಿದಿರಬೇಕಾದರೆ ಅಟ್ಲೀಸ್ಟ್ ಒಂದೊಳ್ಳೆ ಫೋಟೋವನ್ನ ಕ್ರಿಯೇಟ್ ಮಾಡಿ ರಿಂಗ್ ಹಾಕೋ ತರಹ ಫೋಟೋವನ್ನು ಎಡಿಟ್ ಮಾಡಿ ನಮಗೆ ಕಂಗ್ರಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ನಮಗೆ ಇನ್ನು ಖುಷಿ ಆಗುತ್ತಿತ್ತು. ಆದರೆ ಇನ್ನೂ ಟೈಮ್ ಇದೆ ಎಂದು ಕೌಂಟರ್ ನೀಡಿದ್ದಾರೆ ಅನುಪಮಾ ಗೌಡ. 2 ದಿನದ ಹಿಂದೆ ಎಂಗೇಜ್ಮೆಂಟ್ ಆಗಿದೆ, ಇಮಿಡಿಯೇಟ್ ಮದುವೆ ಮಾಡಿಸುವುದಕ್ಕೆ ಹೋಗಬೇಡಿ. ಯಾಕಂದ್ರೆ ಸ್ವಲ್ಪ ಡೌಟ್ ಆಗುತ್ತೆ. ಒಂದಷ್ಟು ಲೈಕ್ ಕಮೆಂಟ್ಸ್ ಎಲ್ಲ ನಿಮಗೆ ಸಿಕ್ಕಿರುತ್ತೆ. ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿದ್ರೆ ಅದು ಚೆನ್ನಾಗಿ ಅನಿಸಲ್ಲ. 1-2 ತಿಂಗಳು ಬಿಟ್ಟು ಪೋಸ್ಟ್ ಮಾಡಿ, ಮತ್ತೆ ನಿಮಗೆ ಒಳ್ಳೆಯ ಟ್ರಾಕ್ಷನ್ ಸಿಗುತ್ತೆ, ಜನ ಎಲ್ಲ ನೋಡ್ತಾರೆ. ಹಾಗೆ ನನ್ನ ಮದುವೆಯ ಫೋಟೋವನ್ನು ಕೂಡ ಎಲ್ಲರೂ ಶೇರ್ ಮಾಡುತ್ತಾರೆ. ಆದರೆ ನನಗೆ ಬೇಜಾರಾಗಿದ್ದು ಏನು ಗೊತ್ತಾ, ನನ್ನ ಮದುವೆಯನ್ನ 2 ತಿಂಗಳು ಬಿಟ್ಟು ಮಾಡಿ, ನಮಗೆ ಟ್ರೆಡಿಷನಲ್ ಔಟ್ಫಿಟ್ ಎಲ್ಲ ಹಾಕಿ ಮದುವೆ ಪೋಸ್ಟ್ ನ ಕ್ರಿಯೇಟ್ ಮಾಡಿ, ಆಮೇಲೆ ನೀವು 2 ತಿಂಗಳಾದ್ಮೇಲೆ ಎಲ್ಲಾ ಕಡೆ ಪೋಸ್ಟ್ ಮಾಡಬಹುದು. ಇಷ್ಟಕ್ಕೆ ನಿಲ್ಲಿಸಿದ ಅನುಪಮಾ ಗೌಡ, ಸಾಧ್ಯವಾದರೆ ನನ್ನ ಮತ್ತು ರಾಘವ್ನ ಮದುವೆಗೆ ನಮ್ಮನ್ನೇ ಕರೆಯಿರಿ, ಖಂಡಿತವಾಗಿಯೂ ನಾವು ಬರ್ತೀವಿ. ಪೇಜ್ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಬೇರೆಯವರ ಪರ್ಸನಲ್ ಲೈಫ್ ನಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸ್ತೀರಾ ಅಲ್ವಾ, ನನ್ನ ಮದುವೆಯಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡೋದಕ್ಕೆ ಆಸೆ ಇದೆ, ದಯಮಾಡಿ ನಮ್ಮನ್ನ ಇನ್ವೈಟ್ ಮಾಡಿ ಎಂದು ಹೇಳುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಅನುಪಮಾ ಗೌಡ ಅವರ ಈ ಕೌಂಟರ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಸುಳ್ಳು ಸುದ್ದಿ ಹಬ್ಬಿಸುವವರಿಗೆ ಈ ಮೂಲಕ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಅನುಪಮಾ ಗೌಡ ಅವರ ಈ AI ಮತ್ತು ಟ್ರೆಡಿಷನಲ್ ಔಟ್ಫಿಟ್ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿವೆ. ಸುಳ್ಳು ಸುದ್ದಿ ಹಬ್ಬಿಸುವವರಿಗೆ ಇದೊಂದು ಹೊಸ ತರಹದ ಖಡಕ್ ಸಂದೇಶ ಎನ್ನುತ್ತಿದೆ ಅನುಪಮಾ ಗೌಡ ಅವರ ಅಭಿಮಾನಿಗಳ ಬಳಗ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಬ್ಬ ವ್ಯಕ್ತಿ ಅನುಪಮಾ ಗೌಡ ಅವರ ಮದುವೆಯ ಸುಳ್ಳು ಸುದ್ದಿಯನ್ನ ಈ ರೀತಿ ಹಬ್ಬಿಸಿದ್ದು ಎಷ್ಟು ಸರಿ ಹಾಗೂ ಎಷ್ಟು ತಪ್ಪು, ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.